ಜನಶ್ರೀ ನ್ಯೂಸ್ಗೆ ಸ್ವಾಗತ. ನಾನು ಶಿವರಾಜ್ ಎಂಕೆ. ಯಲಬುರ್ಗಾ ತಾಲೂಕಿನ ತುಂಬರಗುಂದಿ ಗ್ರಾಮದಲ್ಲಿ ನಿನ್ನೆ ಸಂಜೆ ಸುರಿದ ಭಾರೀ ಗಾಳಿ ಮಳೆಯಿಂದಾಗಿ ರೈತರು ಬೆಳೆದ ಪಪ್ಪಾಯಿ ಬೆಳೆ ಅಪಾರ ಪ್ರಮಾಣದಲ್ಲಿ ಹಾನಿ ಉಂಟಾಗಿದೆ. ಭಾಳ ಲಾಸ್ ಆಗೈತಲ್ರಿ. ಭಾಳ ಲಾಸ್ ರೀ. ಎಲ್ಲೇ ಕಾಯಿ ಭಾಳ ಐತಿ, ಅದ ಗಿಡನ ಕಟ್ ಆಗಿಬಿಟ್ಟೈತಿ. ಹೌದ್ರಿ. ಇಲ್ಲೇ ಈ ಗಿಡ ಕಾಯಿ ಇಲ್ರಿ, ಇವು ಎರಡು ಏನಾಗಿಲ್ಲ, ಇವು ಎರಡು ಕಾಯಿ ಅದಾವ್ರಿ. ಹೆಂಗಾಗೈತಿ ನೋಡ್ರಿ ಇವು ಎರಡು. ಇವು ಕಾಯಿ ಅದಾವು, ಅದಕ್ಕೆ ಒದಗ ಬಿದ್ದು ಬಿಡತ್ತೆ. ಕಾಯಿ ಕಡಿಮೆ ಇರೋ ಬಿದ್ದಿಲ್ಲ ಇಲ್ರಿ. ಬಿರುಗಾಳಿಯ ಅಬ್ಬರಕ್ಕೆ ತೋಟದಲ್ಲಿದ್ದ ಪಪ್ಪಾಯಿ ಗಿಡಗಳು ನೆಲಕ್ಕುರುಳಿದ್ದು ರೈತರು ಈಗ ಸಂಕಷ್ಟಕ್ಕೀಡಾಗಿದ್ದಾರೆ. ಕೊಡ್ಸಾನ ಇದಕ್ಕೆ ಅಂತ ಹೇಳಿರಿ, ನ್ಯಾಯನ ಏನು ಅನ್ನೋದು ಇದಕ್ಕೆ ಒಂದು ಸ್ವಲ್ಪ ಪರಿಹಾರ ಕೊಡಿಸ್ತೀವಿ ಅಂತ ಹೇಳಿರಿ. ಇದು ನಮಗೆ ಭಾಳ ಲಾಸ್ ಆಗೈತಿ. ದಯವಿಟ್ಟು ನಮಗೆ ಇದನ್ನು ಕೊಡಿಸ್ಬೇಕ್ರಿ. ಇರೋದ ಇಷ್ಟು ಹೊಲ ನಮ್ಮ, ಮತ್ತು ಇದನ್ನು ಬಿಟ್ಟರೆ ಮತ್ತೆ ಹೊಲ ಇಲ್ಲ, ಇದೇ ಇಷ್ಟ. ಇದಕ್ಕೆ ನಮಗೆ ಭಾಳ ಲಾಸ್ ಐತಿ. 3 ಲಕ್ಷ ರೂಪಾಯಿ ಖರ್ಚು ಮಾಡೀವಿ, ಬರೋದ 50,000 ಬಂತಿದ್ರಾಗ. ಮತ್ತು ಮುಂದೆ ಏನಿಲ್ಲ ರೀ ನಮಗೆ ಇದ್ರೆ ಲಾಭ. ಈಗ ಇದೆಲ್ಲ ಉಷ್ಟು ಇದು ಬಿದ್ದೈತಲ್ಲ, ನಮ್ಗೆ ಎದೇದಕ್ಕೂ ಉಪಯೋಗ ಇಲ್ಲ ರೀ. ಇದು ಒಟ್ಟು ಲಾಭ ಇಲ್ಲ ರೀ. ಇದೆಲ್ಲ ಈಗ ಇನ್ನೂ ಬದ್ಲಿ ಬೈಬೇಕಾದ್ರೆ ಚಿಗಿತೇವೆ ಅಂತಂದು ಏನೋ ಒಂದು ಆಸೆ ಇರ್ಬೋದು. ಇದ್ರ ಮೇಲೆ ನಮ್ಗೆ ಆಸೆ ಇಲ್ಲ ರೀ. ಇದಕ್ಕೆ ಒಟ್ಟು ನಮ್ಗೆ ನ್ಯಾಯ ಕೊಡಿಸ್ಬೇಕು ರೀ. ಗ್ರಾಮದ ರೈತ ಶರಣಪ್ಪ ಹಿರೇವಾಳಪ್ಪ ಚಾವಣಿ ಅವರ 3 ಎಕರೆ 33 ಗುಂಟೆ ಪ್ರದೇಶದಲ್ಲಿ ಬೆಳೆದಿದ್ದ ಪಪ್ಪಾಯಿ ಬೆಳೆ ಈಗ ಮುಕ್ಕಾಲು ಭಾಗದಷ್ಟು ನಾಶವಾಗಿದೆ ಎಂದು ತಿಳಿದು ಬಂದಿದೆ. ಕಾಯಿ ಎಲ್ಲಿ ಗಿಡ ಜೋರ್ ಐತಿ, ಮುಂದೆ ಅವು ನೋಡವು ಇವು ಕಾಯಿ ಇಲ್ಲ, ಇವು ಇದವು ಇವೆಲ್ಲ ಐತಿ ಗಾಳಿಗೆ ಸ್ವಚ್ಛ. ಯಾರು ಸ್ವಲ್ಪ ರೈತಿಗೆ ಅನುಕೂಲ ಮಾಡಿಕೊಡ್ರಿ ಸರ್. ಅದ ರೀ, ಪುಣ್ಯ ಬರ್ತೀವಿ. ಯಾಕಂತ ಕೇಳ್ರಿ, ಈಗ ಹಿಡಿದ್ರೆ ಕೈಯಾಗ ಬರಂಗಾಗಿವ್ರಿ ಸರ್. ಇದಕ್ಕಷ್ಟು ಎಲ್ಲ ಬಂಡವಾಳ ಹಾಕಿ ಕೈಯನ್ ರೊಕ್ಕ ಎಲ್ಲ ಚೊಕ್ ಆಗಿಬಿಡ್ರಿ ಸರ್. ಏನೋ ಮುಂದೆ ಇಟ್ಟು ಅನುಕೂಲ, ಏನೋ ಒಂದು ಸ್ವಲ್ಪ ದೇವ್ರ ಅನುಕೂಲ ಮಾಡ್ತಾನಂದ್ರೆ ಇದು ಈ ಥರ ಗಾಳಿ ಮಳೆ ಹೋಗಕ್ಕೆ ಲಕ್ಷಾಂತರ ರೂಪಾಯಿ ವೆಚ್ಚ ಮಾಡಿ ಬೆಳೆದ ಬೆಳೆ ಹಾನಿಯಾಗಿರುವುದರಿಂದ ಸರ್ಕಾರ ತಕ್ಷಣ ಸ್ಥಳ ಪರಿಶೀಲನೆ ನಡೆಸಿ ಸೂಕ್ತ ಪರಿಹಾರ ನೀಡಬೇಕು ಎಂದು ರೈತರು ಒತ್ತಾಯಿಸಿದ್ದಾರೆ. ಬಿರುಗಾಳಿ ಮಳೆ ಗಾಳಿಯಿಂದ 3 ಎಕರೆ 33 ಗುಂಟೆ ಜಮೀನಲ್ಲಿ ಪಪ್ಪಾಯಿ ಬೆಳೆ ಹಾನಿಯಾಗೈತಿ. ಈಗ ಪರಿಶೀಲನೆ ಮಾಡಿದ್ವಿ. ತೋಟಗಾರಿಕೆ ಇಲಾಖೆ ಜಂಟಿಯಾಗಿ ಸಮೀಕ್ಷೆ ಅವರು ಬಂದು ಹೋಗಿದ್ದಾರೆ, ನಾವು ಬಂದಿವಿ. ಸೂಕ್ತ ಪರಿಹಾರ ನೀಡೋದು ಮೇಲಧಿಕಾರಿ ವರದಿಯನ್ನು ಸಲ್ಲಿಸ್ತೀವಿ. ಜೊತೆಗೆ ಸ್ಥಳಕ್ಕೆ ಭೇಟಿ ನೀಡಿದ ಕಂದಾಯ ಇಲಾಖೆಯ ಅಧಿಕಾರಿಗಳು ಹಾಗೂ ತೋಟಗಾರಿಕೆ ಇಲಾಖೆಯ ಸಿಬ್ಬಂದಿಗಳು ಹಾನಿ ಕುರಿತು ಪರಿಶೀಲನೆ ನಡೆಸಿ ವರದಿಯನ್ನು ಸಲ್ಲಿಸುವುದಾಗಿ ತಿಳಿಸಿದ್ದಾರೆ. ಪಪ್ಪಾಳಿ ಸರ, ಪಪ್ಪಾಯಿ ಹ್ಞೂ ರೀ. 3 ಎಕರೆ 33 ಗುಂಟೆ ರೀ ಸರ. ನಿನ್ನೆ ಆಯ್ತವಾರ ಮಳೆ ಗಾಳಿಗೆ ಗಿಡ ಎಲ್ಲ ಮುರ್ಕೊಂಡು ಬಿದ್ದುಬಿಟ್ಟವ್ರಿ ಸರ್. ಅಂದಾಜು ಎಷ್ಟು ಲಾಸ್ ಆಗುವಂಥ ಸಂಭವ ಐತ್ರಿ? ಈಗ ಒಂದು 3 ಲಕ್ಷ ರೂಪಾಯಿ ಖರ್ಚು ಮಾಡೀವಿ ಸರ್. ಇದು ಹಚ್ಚಿ 1 ವರ್ಷ ಆಯ್ತು. ಒಂದು 50,000 ರೂಪಾಯಿ ಅಷ್ಟ ಲಾಭ ಐತಿ. ಇದು ನಿನ್ನೆ 4 ಗಂಟೆ ಸುಮಾರು ಮಳೆಯಾಗಿ ಇಷ್ಟೆಲ್ಲ ಹಾನಿ ಆಗೈತಿ. ನಮಗೆ ಇದಕ್ಕೆ ಏನು ಪರಿಹಾರ ಕೊಡ್ತೀರಿ ಸರ್? ಕೊಡ್ಬೇಕು ಇದ್ರ. ತಮ್ಮ ಹೆಸರೇನು ರೀ? ಬಸವರಾಜ್ ಚಾವಣಿ ರೀ, ಸಾಕಿನ ತುಂಬರಗುದ್ದಿ. ಈಗ ವಿಸಿಟಿಗೆ ಯಾರಾದ್ರೂ ಬಂದಿದ್ರಿ? ಇವರು ಸರ್ ಅದಾರ ಇಲ್ರಿ, ತಲಾಟಿ ಸರ್ ಅದಾರ ರೀ. ಅವರು